ಮಹಾಕುಂಭಮೇಳಕ್ಕೆ ಜನ ಹೊರಟಿದ್ರು. ದೆಹಲಿಯಲ್ಲಿ ರೈಲ್ವೆ ಸ್ಟೇಷನಲ್ಲಿ ಇದ್ದರು. ಇಂಥ ಟೈಮಲ್ಲಿ ಒಂದು ಕಾಲ್ತುಳಿತ ನಡೆದೇ ಹೋಯ್ತಲ್ಲಿ. ಸಾಕಷ್ಟು ಜನ ಸತ್ತು ಹೋದರು. ರೈಲ್ವೆ ಇಲಾಖೆನೇ ಈ ಸಾವುಗಳಿಗೆ, ಈ ದುರಂತಕ್ಕೆ ಹೊಣೆನಾ? ರೈಲ್ವೆ ಇಲಾಖೆನೇ ಕಾರಣನ ಇದಕ್ಕೆ? ದೆಹಲಿಯ ರೈಲ್ವೆ ಸ್ಟೇಷನ್ನಲ್ಲಿ ಸಂಭವಿಸಿದಂಥ ಕಾಲ್ತುಳಿತದಲ್ಲಿ ಸತ್ತವರು ನಿಜವಾಗ್ಲೂ ಎಷ್ಟು ಜನ? ಸಾವಿನ ಸಂಖ್ಯೆ ಮರೆಮಾಚುವ ಒಂದು ಪ್ರಯತ್ನವನ್ನು ದೆಹಲಿ ಸರ್ಕಾರ ಮಾಡ್ತಾ ಇದೆಯಾ? ಎಷ್ಟು ಜನ ಸತ್ತು ಅಂತ ಎಕ್ಸಾಕ್ಟಾಗಿ ದೆಹಲಿ ಸರ್ಕಾರ ಹೇಳ್ತಾ ಇಲ್ವಾ? ರೈಲ್ವೆ ಇಲಾಖೆ ಏನು ತಪ್ಪಿನಿಂದಾಗಿ ಈ ರೀತಿ 18 ಅಮಾಯಕರು, ಇಲ್ಲಿವರೆಗೆ ನಮಗೆ ಸಿಕ್ಕಿರ್ತಕ್ಕಂಥ ಲೆಕ್ಕ ಇದು, 18 ಜನ ಸತ್ತು ಹೋದರು ಅಂತ ಹೇಳಿ. ಯಾವ ತಪ್ಪುಗಳ ಕಾರಣದಿಂದಾಗಿ 18 ಜನ ಅಮಾಯಕರು ಸಾಯಬೇಕಾಯಿತು? ರೈಲುಗಳ ಸಾಮರ್ಥ್ಯಕ್ಕಿಂತ 5 ಪಟ್ಟು ಹೆಚ್ಚು ಟಿಕೆಟನ್ನು ಮಾರಾಟ ಮಾಡಿತ್ತ ರೈಲ್ವೆ ಇಲಾಖೆ. ನೋಡಿ, ನಾವು ಹಿಂದಿನಿಂದ ಕೂಡ ಹೇಳ್ತಾ ಇದ್ವಿ, ಇದೇ ಪ್ರಯಾಗ್ರಾಜ್ಗೆ ಹೋಗಬೇಕಾದ್ರೆ ಒಂದು ಟ್ರೈನ್ನ ಕೆಪಾಸಿಟಿ 1200 ಇದ್ದರೆ 1200 ಜನ ಹೋಗುವಂಥ ಟ್ರೈನ್ಗಳಲ್ಲಿ 10,000 ಜನ ಟ್ರಾವೆಲ್ ಮಾಡ್ತಾಯಿದ್ರು ಅಂತ ಹೇಗೆ ಸಾಧ್ಯ? 1200 ಟಿಕೆಟ್ ನೀವು ಕೊಟ್ಟಿದ್ದರೆ 10,000 ಜನ ರೈಲನ್ನು ಹತ್ತಕ್ಕಂಥ ಪ್ರಮೇಯನೇ ಬರಲ್ಲ. ಆಯಿತು, ಒಂದು 2,000 ಜನ ಟಿಕೆಟ್ ತೊಗೊಂಡಿಲ್ಲ ಅಂತ ಅಂದ್ಕೊಳ್ಳೋಣ, ಏಮಾರಿಸ್ಬಿಟ್ಟಿದ್ರು, ತೊಗೊಂಡಿಲ್ಲ, ಹತ್ತುಬಿಟ್ರು ಅಂತ ಅಂದ್ಕೊಳ್ಳೋಣ ನಾವು. ಇನ್ನೊಂದು 7,000 ಜನ ಅವರು ಟಿಕೆಟ್ ತೊಗೊಂಡಿಲ್ವ? ಹಾಗಾದರೆ ಉಚಿತ ಅಂತ ಏನಾದರೂ ಮಾಡಿದ್ರಾ? ಇಲ್ಲವಲ್ಲ. ಸೊ ಇಲ್ಲೇನಾಗಿದೆ, ದೆಹಲಿ ರೈಲ್ವೆ ಸ್ಟೇಷನ್ ಕಥೆ ನೋಡಿ ನೀವು. ಇಲ್ಲಿ ರೈಲಿನ ಸಾಮರ್ಥ್ಯಕ್ಕಿಂತ ಅಥವಾ ರೈಲುಗಳ ಸಾಮರ್ಥ್ಯಕ್ಕಿಂತ 5 ಪಟ್ಟು ಹೆಚ್ಚು ಟಿಕೆಟ್ಗಳನ್ನು ಮಾರಾಟ ಮಾಡಿತ್ತ ರೈಲ್ವೆ ಇಲಾಖೆ ಅಂತ ಒಂದು ಅನುಮಾನ ಇದಕ್ಕೆ ಕಾಡ್ತಾ ಇದೆ. ದೆಹಲಿಯಿಂದ ಪ್ರಯಾಗ್ರಾಜ್ಗೆ ಪ್ರತಿ ಗಂಟೆಗೆ 1,500 ಟಿಕೆಟನ್ನು ಮಾರಾಟ ಮಾಡಿದ್ದಾರೆ ಇವರು. ನಿರಂತರ ಟಿಕೆಟ್ ಮಾರಾಟದಿಂದಾನೇ ಹೆಚ್ಚಾಗ್ತಾ ಹೋಯಿತು ಪ್ರಯಾಣಿಕರ ಸಂಖ್ಯೆ. ಹೇಗೋ ಹೋಗಿಬಿಡಲಿ ಅವರು, ನಾವು ಟಿಕೆಟ್ ಹರಿದು ಕೊಟ್ಟರಾಯಿತು. ರೈಲಲ್ಲಿ ಕೂತ್ಕೊಳ್ಳೋಕೆ ಜಾಗ ಇದೆಯೋ, ನಿಂತ್ಕೊಳ್ಳೋಕೆ ಜಾಗ ಇದೆಯೋ ಇಲ್ವೋ? ಕೆಲವರೆಲ್ಲ ಟಾಯ್ಲೆಟಲ್ಲೂ ಕೂತ್ಕೊಂಡು ಟ್ರಾವೆಲ್ ಮಾಡಿದ್ದಾರೆ. ಅಲ್ಲಿ ನಿಗದಿಯಾಗಿದ್ದ 5 ರೈಲುಗಳ ಪೈಕಿ 3 ರೈಲುಗಳ ಪ್ರಯಾಣ ವಿಳಂಬ ಆಗಿದೆ. 5 ಟ್ರೈನ್ ಫಿಕ್ಸ್ ಆಗಿತ್ತು ಪ್ರಯಾಗ್ರಾಜ್ಗೆ, ಅದರಲ್ಲಿ 3 ರೈಲುಗಳ ಪ್ರಯಾಣ ಲೇಟ್ ಆಯಿತು ಅಂತ 3 ರೈಲುಗಳ ಪ್ರಯಾಣಿಕರು ಏನು ಮಾಡಿದ್ರು, ಒಂದೇ ಪ್ಲ್ಯಾಟ್ಫಾರ್ಮ್ನಲ್ಲಿ ಜಮಾವಣೆ ಆದರು. ಯಾಕೋ ರೈಲ್ ಬರಲಿಲ್ಲ ಅಂಥೇಳಿ ಏನು ಮಾಡಿದ್ರು, ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಸೇರಿಕೊಂಡು ಅಷ್ಟು ಜನ. ರಾತ್ರಿ 9ವರೆಗೆ ಕಾಲ್ತುಳಿತ ಆಗೋಯಿತು. ರಾತ್ರಿ 9:30ಕ್ಕೆ ಕಾಲ್ತುಳಿತ ಸಂಭವಿಸಿದ್ರು. ವದಂತಿ ಇದು. ರಾತ್ರಿ 9ವರೆಗೇ ಕಾಲ್ತುಳಿತ ಆಗಿಬಿಟ್ಟಿದೆ, ಜನ ಸತ್ತು ಹೋಗ್ಬಿಟ್ಟಿದ್ರಲ್ಲಿ ಅನೇಕರು. ರೈಲ್ವೆ ಇಲಾಖೆ ಏನಂತೂ ಇಲ್ಲ, ಇದು ಯಾವುದೋ ಗಾಳಿ ಸುದ್ದಿ, ಇದು ಸುಮ್ಮನೆ ಸುದ್ದಿ ಹರಡಿಸ್ತಾರೆ, ಇಲ್ಲಿ ಹೆದರ್ಕೋಬಾರ್ದು ಅಂಥೇಳಿ ರೈಲ್ವೆ ಇಲಾಖೆ ಸುಮ್ಮನಾಗತ್ತೆ. ಗಮನ ಕೊಡೋಕ್ಕೂ ಹೋಗಲ್ಲ ಅವರು. ರಾತ್ರಿ 11:36 ಎಲ್ಲವೂ ಅಂಡರ್ ಕಂಟ್ರೋಲ್, ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್ ಅಂಥೇಳಿ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಒಂದು ಕಡೆ ಹೇಳ್ತಾರೆ. ಎಲ್ಲ ಕೂಡ ನಿಯಂತ್ರಣದಲ್ಲಿದೆ, ಏನೂ ಆಗಿಲ್ಲ ಅಂಥೇಳಿ. ಒಬ್ಬರು ಕಾಲ್ತುಳಿತ ಅಂದರೆ ವದಂತಿ ಅಂತ ಸುಮ್ಮನಾದರು. ಸಚಿವರು ನೋಡಿದ್ರೆ ಎಲ್ಲ ಕೂಡ ನಮ್ಮ ನಿಯಂತ್ರಣದಲ್ಲೇ ಇದೆ, ಏನೂ ಪ್ರಾಬ್ಲಮ್ ಆಗಿಲ್ಲ ಅಂತ ಅವರು ಒಂದು ಕಡೆ ಮಾತಾಡ್ತಾರೆ. ಆದರೂ ಆಸ್ಪತ್ರೆಗೆ ಮೃತಪಟ್ಟವರ ಡೆಡ್ ಬಾಡಿಗಳು ಬರ್ತಾನೇ ಇದ್ದವು. ಒಬ್ಬರು ಕೇಳಿದ್ರೆ ಎಲ್ಲ ಕಂಟ್ರೋಲ್ ಇದೆ ಅಂತಾರೆ, ಒಬ್ಬರು ಕಾಲ್ತುಳಿತ ಅನ್ನೋದು ನಡೆದೇ ಇಲ್ಲ ಅಂತಾರೆ. ಆಸ್ಪತ್ರೆಗೆ ಮಾತ್ರ ಡೆಡ್ ಬಾಡಿಗಳು ಬರ್ತಾನೇ ಇದ್ದವು, ಮೃತಪಟ್ಟವರ ಮೃತದೇಹಗಳು ಬರ್ತಾ ಇದ್ವು. 5 ರೈಲ್ ನಿಗದಿಯಾಗಿತ್ತು ರೀ ಅವತ್ತು. 5 ರೈಲುಗಳ ನಿಗದಿ. 5 ರೈಲ್ ನೋಡಿ, ನೀವು ಚೆಕ್ ಮಾಡ್ಕೊಳ್ಳಿ ನೀವು. ಪ್ರಯಾಗ್ರಾಜ್ ಎಕ್ಸ್ಪ್ರೆಸ್ ರೈಲ್ ನಂಬರ್ 1 ಇದು. ಪ್ರಯಾಗ್ರಾಜ್ ವಿಶೇಷ ರೈಲು, ಸ್ಪೆಷಲ್ ಟ್ರೈನ್ ಇದು. ಇದು ರೈಲ್ ನಂಬರ್ 2. ಮಗಧ ಎಕ್ಸ್ಪ್ರೆಸ್ ರೈಲ್ ನಂಬರ್ 3 ಇದು. ಸ್ವತಂತ್ರ ಸೇನಾನಿ ಎಕ್ಸ್ಪ್ರೆಸ್ ರೈಲ್ ನಂಬರ್ 4. ಭುವನೇಶ್ವರ ರಾಜಧಾನಿ ಎಕ್ಸ್ಪ್ರೆಸ್ ಇದು ರೈಲ್ ನಂಬರ್ 5. ಈ 5 ಟ್ರೈನ್ಗಳನ್ನು ಎಲ್ಲಿ ಫಿಕ್ಸ್ ಮಾಡಿದ್ದು ಅಂದರೆ ಪ್ರಯಾಗರಾಜದ ಕುಂಭಮೇಳಕ್ಕೆ ಇವೆಲ್ಲವೂ ಹೋಗ್ತವೆ ಅಂತೇಳಿ ಫಿಕ್ಸ್ ಆಗಿತ್ತು. 5 ರೈಲ್ ನಿಗದಿಯಾಗಿದ್ದು. ಇನ್ನು ಪ್ರಾಬ್ಲಮ್ ಆಗಿದ್ದು ಎಲ್ಲಿ ಹಾಗಾದರೆ ನೋಡಿ, ಪ್ರಯಾಗ್ರಾಜ್ ಎಕ್ಸ್ಪ್ರೆಸ್ನ 2 ಸಾಮಾನ್ಯ ಬೋಗಿಗಳ ಸಾಮರ್ಥ್ಯ 250 ಪ್ರಯಾಣಿಕರು ಮಾತ್ರ. ಪ್ರಯಾಗ್ರಾಜ್ನ 2 ಎಕ್ಸ್ಪ್ರೆಸ್ ಇತ್ತಲ್ಲ, ಇದರಲ್ಲಿ 2 ಸಾಮಾನ್ಯ ಬೋಗಿಗಳ ಸಾಮರ್ಥ್ಯ 250 ಪ್ರಯಾಣಿಕರನ್ನು ಒಂದು ಬೋಗಿ ಕ್ಯಾರಿ ಮಾಡಬಹುದು. 2 ಸಾಮಾನ್ಯ ಬೋಗಿಗಳು, ಜನರಲ್ ಬೋಗಿಗಳಿರ್ತಾವಲ್ವ, 250 ಪ್ರಯಾಣಿಕರು ಮಾತ್ರ ಅಲ್ಲಿ ಹೋಗಲಿಕ್ಕೆ ಸಾಧ್ಯ ಅಂತ. ಸ್ವತಂತ್ರ ಸೇನಾನಿ ಎಕ್ಸ್ಪ್ರೆಸ್ನ 2 ಸಾಮಾನ್ಯ ಬೋಗಿ ಸಾಮರ್ಥ್ಯ 400 ಪ್ರಯಾಣಿಕರು ಮಾತ್ರ. ಮಗಧ ಎಕ್ಸ್ಪ್ರೆಸ್ನ 2 ಸಾಮಾನ್ಯ ಬೋಗಿಗಳ ಸಾಮರ್ಥ್ಯ 250 ಪ್ರಯಾಣಿಕರು ಮಾತ್ರ. ಇನ್ನು ಭುವನೇಶ್ವರ ನವದೆಹಲಿ ರಾಜಧಾನಿ ಎಕ್ಸ್ಪ್ರೆಸ್ಗೆ ಸಾಮಾನ್ಯ ಕೋಚ್ ಇಲ್ಲವೇ ಇಲ್ಲ, ಅಲ್ಲಿ ಸಾಮಾನ್ಯ ಕೋಚಿನೇ ಅದಕ್ಕೆ ಹಾಕಿಲ್ಲ. ಪ್ರಯಾಗ್ರಾಜ್ಗೆ ನಿಗದಿಯಾಗಿದ್ದಂಥ ರೈಲುಗಳ ಸಾಮರ್ಥ್ಯ 900 ಪ್ರಯಾಣಿಕರು ಮಾತ್ರ ಇತ್ತು. ಆ ರೈಲ್ನ ಕೆಪಾಸಿಟಿನೇ 900 ಜನ ಅಂತ. ಕೆಲವು ಟ್ರೈನ್ಗಳಲ್ಲಿ 1200. ಅದು ಹಿಂದೆ ಆವತ್ತು ಮಾತನಾಡಿದ್ನಲ್ಲ ನಾನು, ಒಂದೊಂದು ಟ್ರೈನಲ್ಲಿ 10,000 ಜನರಿಗೂ ಹೋಗಿದ್ದಾರೆ ಅಂತ. ಅಲ್ಲಿ 1200 ಸಾಮರ್ಥ್ಯದಲ್ಲಿ 10,000 ಜನ ಟ್ರಾವೆಲ್ ಮಾಡಿದರು. ಪ್ರಯಾಗ್ರಾಜ್ ನಿಗದಿಯಾಗಿದ್ದ ರೈಲುಗಳ ಸಾಮರ್ಥ್ಯ ಇಲ್ಲಿ ದೆಹಲಿಯಿಂದ ಹೇಳ್ತಾ ಇದ್ದೀನಲ್ಲ, ಇದರ ಕೆಪಾಸಿಟಿ 900 ಜನ ಮಾತ್ರ. ಆದರೆ ರೈಲ್ವೆಯಿಂದ ಪ್ರಯಾಗ್ರಾಜ್ಗೆ ಪ್ರತಿ ಗಂಟೆಗೆ 1,500 ಟಿಕೆಟ್ ಮಾರಾಟ ಮಾಡಿದ್ರಲ್ಲ, ಯಾರಿಂಥ ಮಹಾಜ್ಞಾನಿಗಳಿರಬಹುದಿಲ್ಲಿ? ಈ ಪ್ರಮಾದಕ್ಕೆ ಇವರೆಲ್ಲ ಹೊಣೆ ಅಲ್ವಾ? ನಾವೇನು ಬರೀ ಟಿಕೆಟ್ ಹರಿದು ಕೊಟ್ಬಿಟ್ವಿ ಹೇಳೋಕ್ಕಾಗುತ್ತೇನ್ರಿ?
ನೀವು ಟಿಕೆಟ್ ಕೊಟ್ಟಿದ್ದಕ್ಕೆ ಜನ ರೈಲ್ವೆ ಸ್ಟೇಷನ್ಗೆ ಬಂದಿದ್ದು. ಟಿಕೆಟ್ ನೀವು ಕೊಡದೇ ಇದ್ದಿದ್ರೆ ರೈಲ್ವೆ ಸ್ಟೇಷನ್ಗೆ ಜನ ಯಾಕ್ರಿ ಬರ್ತಾ ಇರಲಿಲ್ಲ ಅವರು. ಇಷ್ಟು ಟಿಕೆಟ್ ಹರಿದು ಬಿಟ್ರಲ್ಲ ನೀವು. ಹರಿದಿದ್ದೆ, ಕೊಟ್ಟಿದ್ದೆ. ಕೆಪಾಸಿಟಿನೇ, ಅದರ ಕೆಪಾಸಿಟಿ 900 ಸೀಟ್ ಇದ್ದರೆ ಪ್ರತಿ ಗಂಟೆಗೆ 1500 ಟಿಕೆಟ್ ಮಾರಿದ್ದಾರೆ ಇವರು. ಪ್ರತಿ ಗಂಟೆಗೆ 900 ಪ್ರಯಾಣಿಕರ ಸಾಮರ್ಥ್ಯ ಇದ್ದರೂ ಅದನ್ನು ಮೀರಿ ಟಿಕೆಟ್ಗಳನ್ನು ಕೊಟ್ಟಿರೋದು ಯಾಕೆ? ಇದರ ಜೊತೆಗೆ ಸಾಮಾನ್ಯವಾಗಿ ವೀಕೆಂಡ್ ಅಥವಾ ವಾರಾಂತ್ಯದಲ್ಲಿ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಇರುತ್ತೆ. ಇವೆಲ್ಲವನ್ನು ಕೂಡ ನಿರ್ಲಕ್ಷ್ಯ ಮಾಡಿದ್ದೇ ಈ ಒಂದು ಮಹಾ ದುರಂತಕ್ಕೆ ಕಾರಣ ಆಯಿತಾ? ಇದಕ್ಕೆ ಡೈರೆಕ್ಟ್ ಕಾರಣ ಯಾರು? ರೈಲ್ವೆ ಇಲಾಖೆನೇ ಒಪ್ಕೊಳ್ಬೇಕಾಗುತ್ತೆ. ಇದನ್ನು ವಿಶೇಷ ರೈಲುಗಳ ಬಗ್ಗೆ ಯಾವುದೇ ಮಾಹಿತಿಯನ್ನು ರೈಲ್ವೆ ಇಲಾಖೆ ಕೊಟ್ಟಿಲ್ಲ. ಪಾದಚಾರಿ ಸೇತುವೆಗಳ ಮೇಲಿನ ಅವ್ಯವಸ್ಥೆ ನಿಯಂತ್ರಣ ಮಾಡೋಕ್ಕೆ ಒಂದು ವ್ಯವಸ್ಥೆನೇ ಇರಲಿಲ್ಲ ಅಲ್ಲಿ. ನನ್ನ 46 ವರ್ಷಗಳ ಸರ್ವಿಸ್ನಲ್ಲಿ ಇಷ್ಟೊಂದು ಜನರನ್ನು ನಾನು ನೋಡೇ ಇಲ್ಲ ಸ್ವಾಮಿ ಅಂತೇಳಿ ಪ್ಲ್ಯಾಟ್ಫಾರ್ಮ್ನ ಕೂಲಿ ಮಾತಾಡ್ತಾನೆ ರೀ. ಅಲ್ಲೊಬ್ಬ ಕೂಲಿ ಹೇಳ್ತಾನೆ, 46 ವರ್ಷಗಳಿಂದ ನಾನು ಈ ಒಂದು ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದೀನಿ ಸ್ವಾಮಿ, ಇಷ್ಟು ವರ್ಷದ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಇಂಥ ಇಷ್ಟು ಜನರನ್ನು ನಾನು ನೋಡೇ ಇಲ್ಲ. ಟಿಕೆಟ್ ಹರಿದಿದ್ದು ಯಾಕಪ್ಪ? ಟಿಕೆಟ್ ಯಾಕೆ ಹರಿದ್ರಿ? 900 ಸೀಟ್ ಕೆಪಾಸಿಟಿ ನಿಮಗಿದ್ರೆ 1500 ಟಿಕೆಟ್ನ ಗಂಟೆಗೆ ಹರಿತಾ ಹೋದರೆ ನೀವು ಜನ ಬರ್ತಾರೆ, ಜಮಾವಣೆ ಆಗ್ತಾರೆ. ಒಂದು ಸಣ್ಣ ವದಂತಿ ಸಾಕು, ರೈಲ್ ಬಂದಿಲ್ಲ ಅಂದರೆ 3 ಪಟ್ಟು ಆಗ್ತಾರೆ. ಟೈಮ್ಗೊಂದು ರೈಲ್ ನಿಗದಿಯಾಗಿರುತ್ತಲ್ಲ, ಅದು ಬಂದಿಲ್ಲ ಅಂದರೆ ಸಾಕು 3 ಪಟ್ಟು ಜನ ಆಗ್ತಾರೆ. ಅಥವಾ ಒಂದು ಟ್ರೈನ್ ಬಂತು, 900 ಜನಗಳ ಜಾಗದಲ್ಲಿ 1500 ಜನ, 3000 ಜನ ಒಳಗಡೆ ಕೂತ್ಕೋಬೇಕು ಅಂದರೆ ಟೈಮ್ ಹಿಡಿಯುತ್ತೆ. ಇನ್ನೊಂದು ರೈಲ್ ಸಹಜವಾಗಿ ವಿಳಂಬ ಆಗುತ್ತೆ. ಅವಾಗ ಸಂಜೆ 7 ಗಂಟೆಗೆ ಮೊದಲ ವಿಶೇಷ ರೈಲು ಪ್ಲ್ಯಾಟ್ಫಾರ್ಮ್ 15ರಿಂದ ಹೊರಡುತ್ತೆ. ಪ್ಲ್ಯಾಟ್ಫಾರ್ಮ್ ನಂಬರ್ 15ರಿಂದ ಸಾಯಂಕಾಲ 7 ಗಂಟೆಗೆ ಮೊದಲ ಸ್ಪೆಷಲ್ ರೈಲು ಹೊರಡುತ್ತೆ. ಮತ್ತೊಂದು ಸ್ಪೆಷಲ್ ರೈಲು ಪ್ಲ್ಯಾಟ್ಫಾರ್ಮ್ 16ಕ್ಕೆ ಬರಬೇಕಾಗಿತ್ತು, ಆದರೆ ಅದು ಪ್ಲ್ಯಾಟ್ಫಾರ್ಮ್ 12ಕ್ಕೆ ಬರಲಿದೆ ಅಂತ ಏಕಾಏಕಿ ಘೋಷಣೆ ಮಾಡಿಬಿಟ್ರು. ಏನು ಜನಕ್ಕೆ ಗಾಬರಿ ಆಗಿಬಿಡ್ತಾರಾಗ, ಅಯ್ಯೋ ಇಲ್ಲಲ್ವಂತೆ 12ನೇ ಪ್ಲ್ಯಾಟ್ಫಾರ್ಮ್ಗೆ ಹೋಗ್ಬೇಕಂತೆ ಅಂತ ಆದಾಗ, ನಡೀರಿ ಬೇಗ ನಡೀರಿ, ಸೀಟ್ ಹಿಡ್ಕೊಳ್ಳೋಣ ನಡೀರಿ ಅಂತೇಳಿ ಸಹಜವಾಗಿಯೇ ಓಡ್ತಾರ್ರಿ ಜನ. ಎಲ್ಲ ಶ್ರೀಮಂತರಲ್ಲ ಅವರು, ಎಲ್ಲ ಬಡವರು, ಕೆಳ ಮಧ್ಯಮ ವರ್ಗದವರು. ರೈಲೇ ಅವ್ರ ಜೀವನಾಡಿ, ಕಡಿಮೆ ಬೆಲೆ, ಅದರಲ್ಲೇ ಪ್ರಯಾಣ ಮಾಡಬೇಕವರು. ಯಾವಾಗ ಇದು ಬೇರೆ ಪ್ಲ್ಯಾಟ್ಫಾರ್ಮ್ ಅಂತ ಆಯಿತು, 16ಕ್ಕೆ ಬರ್ತಕ್ಕಂಥ ರೈಲು 12ನೇ ಪ್ಲ್ಯಾಟ್ಫಾರ್ಮ್ಗೆ ಬಂತೋ ಜನ ನುಗ್ಗಿದ್ರು, ಗಾಬರಿ ಆಗಿಬಿಡ್ತಾರೆ. 16ರಿಂದ 12ಕ್ಕೆ ಓಡಿ ಹೋಗಬೇಕಾದ್ರೆ ಕಾಲು ತುಳಿತ ಆಗಿಬಿಡುತ್ತೆ. ಯಾವ ರೈಲು ಎಲ್ಲಿಂದ ಯಾವ ಸಮಯಕ್ಕೆ ಹೊರಡಬೇಕು ಅಂತ ಡಿಸೈಡ್ ಮಾಡುವಲ್ಲಿಯೇ ರೈಲ್ವೆ ಇಲಾಖೆ ಎಡವಟ್ಟನ್ನು ಮಾಡಿತ್ತಾ? ಇದು ಎಡವಟ್ಟು ಅಂತ ಕರೀಬಾರ್ದು ನಾವು. ಒಂದು ವೇಳೆ ಇದೇ ನಡೆದಿದ್ದರೆ ಘೋರಾತಿ ಘೋರ ಅಪರಾಧ. ಬಡ ಜನರ ಜೀವನ ಜೊತೆ ಚೆಲ್ಲಾಟ ಆಡೋದು ಹೇಗೆ ಅಂದರೆ ಹೀಗೆ. सोलह पे आएगी गाड़ी। जब 16 पे गाड़ी आएगी तो इधर से भगदड़ मची उधर, और उधर से भगदड़ आई तो बीच में टकरा गए। बीच में आगे भगदड़ मच गई, बीच में आगे टकरा गए लोग। उसी कारण से लोग गिर गए, जमीन के नीचे गिर गए, या वो मरे या जिंदा उसका कोई पता नहीं चला। कुछ लोग ले गए उठा के। अभी स्थिति कैसी है यहाँ पर? अभी अब तो खाली दिखाई हो रहा है। प्रशासन आ गया अब तो, जो उस समय कोई प्रशासन नहीं था यहाँ पे। अब प्रशासन, पूरा प्रशासन आ गया, झाड़ू भी लग गया, सारा काम हो गया यहाँ पे। अब कोई कुछ सफाई हो गई। अच्छा, कुछ भी नहीं है यहाँ। जब लोग घायल हो गए थे एकदम, वो पुल के ऊपर ही घायल हुए हैं, वहीं से उठा के वहीं से चले गए। प्रशासन यहाँ पे आया 1 घंटे के बाद। ಟ್ವೀಟರ್ಸ್ಗಳಿಗೆ ಇದೀಗ ಪ್ರಭು ಇದ್ದಾರೆ. ಪ್ರಭು, ರೈಲ್ವೆ ಇಲಾಖೆ ಒಂದು ವೇಳೆ ಈ ಎಡವಟ್ಟುಗಳನ್ನು ಮಾಡಿದ್ದೇ ಆಗಿದ್ದರೆ ಇದರಷ್ಟು ಅಕ್ಷಮ್ಯ ಇನ್ನೊಂದಿಲ್ಲ. ಬಡ ಜನರ ಜೀವ ಜೊತೆ ಚೆಲ್ಲಾಟ ಆಡೋಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಲ್ಲ. ನಿಮಗೆ 800-900 ಸೀಟ್ ಕೆಪಾಸಿಟಿ ಇದ್ದರೆ ಪ್ರತಿ ಗಂಟೆಗೆ 1500 ಟಿಕೆಟ್ ಇವರು ಹರಿದಿದ್ದಾರೆ ಅಂತ ಹೇಳಿದ್ರೆ ಯಾಕೆ? ಏನಾದರೂ ಆಗಲಿ ಹೊರಟು ಬಿಡಲಿ ಜನ ಇಲ್ಲಿಂದ ಅಂತ. ಸಹಜವಾಗಿಯೇ ಅಷ್ಟೊಂದು ಜನ ರಶ್ ಆದಾಗ ಇನ್ನು ಅಷ್ಟು ಜನ ರೈಲ್ ಒಳಗಡೆ ನಿಂತ್ಕೊಳ್ಬೇಕು ಅಂದ್ರೂ ಟೈಮ್ ಹಿಡಿಯುತ್ತೆ, ಬೇರೆ ಟ್ರೈನ್ ವಿಳಂಬ ಆಗೇ ಆಗುತ್ತೆ. ಪ್ಲ್ಯಾಟ್ಫಾರ್ಮ್ ನಂಬರ್ ಚೇಂಜ್ ಅಂದಿದ್ದು ಇನ್ನೊಂದು ದೊಡ್ಡ ದುರಂತ. ಇಷ್ಟೊಂದು ಜನ ಏಕಾಏಕಿಯಾಗಿ ಬೇರೆ ಪ್ಲ್ಯಾಟ್ಫಾರ್ಮ್ಗೆ ಮೂವ್ ಆಗಬೇಕು, ಸಾವಿರಾರು ಜನ ಮೂವ್ ಆಗಬೇಕು ಅಂದಾಗ ಒಂದು ಗಾಬರಿ ಇರುತ್ತೆ, ಸೀಟ್ ಹಿಡಿಬೇಕು ಅಂತಿರುತ್ತೆ, ಟ್ರೈನು ಹೊರಟು ಬಿಡುತ್ತೇನೋ ಅಂತ ಒಂದು ಭಯ ಇರುತ್ತೆ. ಮಕ್ಕಳು ಮರಿ ಇರ್ತಾರೆ, ವೃದ್ಧರು ಇರ್ತಾರೆ, ಎಲ್ಲರೂ 20 ವರ್ಷದವ್ರು ಅಲ್ವಲ್ಲ ಅಲ್ಲಿ. ಎಲ್ಲರೂ ಸ್ನಾಯು ಗಟ್ಟಿಯಾಗಿವೆ, ಎಲ್ಲ ನುಗ್ಗಿಬಿಟ್ಟು ಓಡಿಬಿಡ್ತಾರೆ ಅನ್ನೋಕ್ಕೆ. ವಯಸ್ಸಾದವರು ಇರ್ತಾರೆ, ಮಕ್ಕಳು ಇರ್ತಾರೆ, ಎಲ್ಲರೂ ಇರ್ತಾರಲ್ವಾ. ಏನಕ್ಕಿಂತ ಪ್ರಮಾದ ಮಾಡಿರೋದು ಅಂತ? ನಿಜಕ್ಕೂ ರಮಾಕಾಂತ್, ಈಗ ದೆಹಲಿಯ ರೈಲ್ವೆ ನಿಲ್ದಾಣದಲ್ಲಿ ಆಗಿರುವಂತಹ ಕಾಲ್ತುಳಿತ ಘಟನೆಗೆ ಸಂಬಂಧಪಟ್ಟಂತೆ ತರಹೇವಾರಿ ಚರ್ಚೆಗಳಾಗ್ತಾ ಇದೆ. ಈಗ ಕೆಲವೊಂದಿಷ್ಟು ರಾಜಕೀಯ ವಾಕ್ಸಮರಗಳು ಶುರುವಾಗ್ತಾ ಇದ್ದಾರೆ. ಸಾರ್ವಜನಿಕರು ಕೂಡ ಒಂದೊಂದು ಅಭಿಪ್ರಾಯವನ್ನು ಹೇಳ್ತಿದ್ದಾರೆ, ಪ್ರತ್ಯಕ್ಷದರ್ಶಿಗಳು ಒಂದು ಹೇಳ್ತಿದ್ದಾರೆ, ರೈಲ್ವೆ ಇಲಾಖೆಯವರು ಒಂದು ಹೇಳಿದ್ರೆ ಅಲ್ಲಿ ಸ್ಥಳೀಯ ಪೊಲೀಸರು ಕೂಡ ಪ್ರಾಥಮಿಕವಾಗಿ ಕೆಲವೊಂದಿಷ್ಟು ತನಿಖೆ ಮಾಡಿ ಘಟನೆಗೆ ಕಾರಣಗಳನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಕಂಪ್ಲೀಟ್ ಆಗಿ ನಿಖರ ಮಾಹಿತಿ ಗೊತ್ತಾಗ್ತಾ ಇಲ್ಲ.
ಕೆಲವು ಗೊಂದಲಗಳಿನ್ನೂ ಕೂಡ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಇದೆ. ಯಾಕಂದ್ರೆ 18 ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ರು ಕೂಡ ಎಲ್ಲೋ ಸಾವಿನ ಸಂಖ್ಯೆಯನ್ನ ಕೇಂದ್ರ ರೈಲ್ವೆ ಇಲಾಖೆಯವರು ಮರೆಮಾಚ್ತಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನು ಕೂಡ ಮಾಡಲಾಗ್ತಾ ಇದೆ. ನೀವು ಹೇಳ್ತಾ ಇದ್ರಿ ಘಟನೆಗೆ ಕಾರಣ ಏನಿರಬಹುದು ಅಂತ ಹೇಳಿ. ಈಗ 1500 ಅಷ್ಟೇ ಅಲ್ಲ, 2300ಕ್ಕಿಂತ ಹೆಚ್ಚು ಟಿಕೆಟ್ಗಳು 1 ಗಂಟೆಗೆ ಬಿಕರಿಯಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಅಂದ್ರೆ ಒಂದೊಂದೇ ಸ್ಫೋಟಕ ಅಂಶಗಳು ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಬಟ್ ಅಲ್ಲಿ ಎಕ್ಸ್ಪ್ರೆಸ್ ರೈಲ್ ಏನಿರುತ್ತೆ, ಎಕ್ಸ್ಪ್ರೆಸ್ ರೈಲಲ್ಲಿ ಸಾಮಾನ್ಯವಾಗಿ ಜನರಲ್ ಅಂದರೆ ಸಾಮಾನ್ಯ 2 ಬೋಗಿಗಳಿರ್ತವೆ, ಮುಂದೆ 1 ಅಥವಾ ಹಿಂದೆ 1, 1 ಅಥವಾ 2, 3 ಈ ಥರ ಫಿಕ್ಸ್ ಮಾಡಿರ್ತಾರೆ. 250 ಸಾಮರ್ಥ್ಯವನ್ನು ಹೊಂದಿರುತ್ತೆ ಅಂದರೆ ಪ್ರಯಾಣಿಕರ ಸಂಖ್ಯೆಯಲ್ಲಿ. ಬಟ್ ಈಗ ಏಕಾಏಕಿಯಲ್ಲಿ ಪ್ರಯಾಗ್ರಾಜ್ನ ಹೆಸರಿನ 3-4 ಟ್ರೈನ್ಗಳು ಏಕಕಾಲಕ್ಕೆ ಹೊರಡ್ತವೆ ಅನ್ನುವಂತಹ ಒಂದು ಗೊಂದಲ. ಅದರ ಜೊತೆಗೆ ಮೊದಲು 12ನೇ ಪ್ಲಾಟ್ಫಾರ್ಮ್ಗೆ ಬರುತ್ತೆ ಅನ್ನುವಂತಹ ಘೋಷಣೆ ಏನಿದೆ, ಘೋಷಣೆಯಲ್ಲೂ ಕೂಡ ಅನೌನ್ಸ್ಮೆಂಟ್ ಏನು ಮಾಡ್ತಾರೆ ಅದರಲ್ಲೂ ಕೂಡ ಕೆಲವೊಂದಿಷ್ಟು ಎಡವಟ್ಟುಗಳಾಗಿದ್ದಾವೆ ಅಂತ ಹೇಳಿ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ. ಅಂದ್ರೆ 12ನೇ ಪ್ಲಾಟ್ಫಾರ್ಮ್ ಬರಬೇಕಾಗಿತ್ತು, ಸಡನ್ ಆಗಿ 16ಕ್ಕೆ ಬರುತ್ತೆ ಅಂತ ಹೇಳ್ತಾರೆ. 14ಕ್ಕೆ ಬರಬೇಕಾದಂತಹ ಒಂದು ಪ್ರಯಾಗ್ರಾಜ್ನ ವಿಶೇಷ ರೈಲು 16ಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಆ 16 ಪ್ಲಾಟ್ಫಾರ್ಮ್ಗೆ ಹೋಗುವಂತಹ ಆ ಒಂದು ಎಸ್ಕಲೇಟರ್ ಆಗಿರ್ಬೋದು, ಮತ್ತೆ ಅಲ್ಲಿರುವಂತಹ ಆ ಒಂದು ಫ್ಲೈಓವರ್ ಆಗಿರ್ಬೋದು, ಬರೀ ಅದು 25 ಅಡಿ ಮಾತ್ರ ಇರೋದು, 42 ಮೆಟ್ಟಿಲುಗಳನ್ನು ಹೊಂದಿರೋದ್ರಿಂದಾಗಿ ಮತ್ತು ಎಕ್ಸಿಟ್ ಮತ್ತು ಎಂಟ್ರಿ ಮಾಡುವಂಥ ಒಂದು ಪ್ರತ್ಯೇಕವಾದಂತಹ ಫ್ಲೈಓವರ್ ಇಲ್ಲ. ಹಾಗಾಗಿನೇ ಮೆಟ್ಟಿಲುಗಳೇನಿದಾವೆ, ಹೋಗೋರು ಮತ್ತು ಅಲ್ಲಿ ಹೋಗಬೇಕು, ಮತ್ತು ಬರುವವರು ಕೂಡ ಅಂದರೆ ಎಕ್ಸಿಟ್ ಆಗೋರು ಕೂಡ ಅದೇ ಮಾರ್ಗದಲ್ಲಿ ಬರಬೇಕಾಗಿರೋದ್ರಿಂದಾಗಿ ಅಲ್ಲಿ ನೂಕುಲು ಉಂಟಾಗಿ ತಳ್ಳಾಟ ಉಂಟಾಗಿ ಈ ರೀತಿ ಅವಘಡ ಆಗಿದೆ. ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇರೋದು ರೈಲ್ವೆ ಇಲಾಖೆಯ ಬೇಜವಾಬ್ದಾರಿ ಮತ್ತು ಅಲ್ಲಿ ಅನೌನ್ಸ್ಮೆಂಟ್ ಮಾಡಿರುವುದು. ಯಾಕಂದರೆ ಪ್ರಯಾಗ್ರಾಜ್ಗೆ ಸ್ಪೆಷಲ್ ಟ್ರೈನ್ ಇತ್ತು, ಎಕ್ಸ್ಪ್ರೆಸ್ ಇತ್ತು, ಅದರ ಜೊತೆಗೆ ಮಗಧ ಎಕ್ಸ್ಪ್ರೆಸ್ ಇತ್ತು, ಲಕ್ನೋ ಎಕ್ಸ್ಪ್ರೆಸ್. ಹೀಗಾಗಿ ಒಂದೇ ಹೆಸರಿನ ರೈಲುಗಳನ್ನು ಇವರು ಅಲ್ಲಿ ಏಕಕಾಲಕ್ಕೆ ಓಡಿಸ್ತೀವಿ ಅಂತ ಘೋಷಣೆ ಮಾಡಿದ್ದು ಕೂಡ ಒಂದು ಕಡೆ ಎಡವಟ್ಟಾದರೆ, ಅದರ ಜೊತೆಗೆ ಅಲ್ಲಿ ಅಧಿಕಾರಿಗಳು ಹೇಳ್ತಾ ಇರೋದು ಇಲ್ಲ, ಅವರೇ ಕಂಪ್ಲೀಟ್ ಆಗಿ ಕನ್ಫ್ಯೂಸ್ ಆಗಿದ್ದಾರೆ. ಅಂದರೆ ಪ್ರಯಾಣಿಕರ ಮೇಲೆ ರೈಲ್ವೆ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ಇಲ್ಲ ಅವರಲ್ಲಿ ಉಂಟಾದಂಥ ಗೊಂದಲ ಇದು, ನಾವು ಯಾವುದೇ ಕಾರಣಕ್ಕೂ ಅಲ್ಲಿ ಪ್ಲಾಟ್ಫಾರ್ಮನ್ನು ಚೇಂಜ್ ಮಾಡಿಲ್ಲ ಅಂಥೇಳಿ. ಹಾಗಾಗಿನೇ ಈಗ ಉನ್ನತ ಮಟ್ಟದ ತನಿಖೆಗೆ ಆದೇಶವನ್ನು ಕೊಟ್ಟಿದ್ದಾರೆ. ರೈಲ್ವೆ ಪೊಲೀಸರು ಕೂಡ ಈಗ ಕೇಂದ್ರದ ರೈಲ್ವೆ ಇಲಾಖೆ ಅಂದರೆ ರೈಲ್ವೆ ಇಲಾಖೆ ಅಧಿಕಾರಿಗಳ ಮೇಲೆ ಹಾಕ್ತಾ ಇದ್ದಾರೆ, ಇವ್ರ ಮೇಲೆ ಹಾಕ್ತಾ ಇದ್ದಾರೆ. ಸದ್ಯಕ್ಕೆ CCTV ಫುಟೇಜ್ಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಬಟ್ ಒಂದಂತೂ ಸತ್ಯ ರಮಕಾಂತ್, ನೀವು ಮೊನ್ನೆಯನ್ನು ಕಾಲ್ ತುಳಿತವನ್ನು ನಾವು ಗಮನಿಸಿದ್ವಿ, ಘೋರ ದುರಂತ ನಡೆದಿತ್ತು, 30ಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದ್ರು ಪ್ರಯಾಗ್ರಾಜ್ನಲ್ಲಿ. ಅದೇ ಮಾದರಿಯಲ್ಲಿ ನಡೆದಿದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ರೈಲ್ವೆ ಪ್ಲಾಟ್ಫಾರ್ಮ್ ಅಲ್ಲಿ 12, 13, 14, 15, 16 4ರಿಂದ 5 ಪ್ಲಾಟ್ಫಾರ್ಮ್ಗಳು ಕಿಕ್ಕಿರಿದು ಜನಸಂಖ್ಯೆಯಲ್ಲಿ ಅಲ್ಲಿ ಮೀರಿದ್ವು. ಅದರ ಜೊತೆಗೆ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಟಿಕೆಟ್ಗಳನ್ನು ಕೊಟ್ಟಿದ್ದು ಕೂಡ ಒಂದು ಘಟನೆಗೆ ಕಾರಣ. ಆದರೆ CRPF ಸಿಬ್ಬಂದಿ ಇದ್ರೂ ಕೂಡ ಅದನ್ನ ನಿರ್ವಹಣೆ ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತದೆ. ಅಂತಿಮವಾಗಿ ತನಿಖೆ ಆದ ಮೇಲೆ ಅದರ ಸತ್ಯಾಸತ್ಯತೆ ಬಹಿರಂಗವಾಗುತ್ತೆ. ರಮಾಕಾಂತ್, ಥ್ಯಾಂಕ್ ಯು ಪ್ರಭು.